ಹಾಯ್ ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ಸ್ಟೂಡೆಂಟ್ಸ್ ಲರ್ನಿಂಗ್ ಸೆಂಟರ್ ಎಂಪವರಿಂಗ್ ಮೈಂಡ್ಸ್. ಇಂದಿನ ತರಗತಿಯಲ್ಲಿ ನಾವು ಕಾರ್ಬನ್ ಆ್ಯಂಡ್ ಇಟ್ಸ್ ಕಾಂಪೌಂಡ್ಸ್ ಪಾಠದ ವೆರಿ ಇಂಪಾರ್ಟೆಂಟ್ ಕ್ವಶನ್ಸನ್ನು ಅನಾಲಿಸಿಸ್ ನೋಡ್ತಾ ಹೋಗೋಣ. ಕಳೆದ ವಿಡಿಯೋಸ್ ಯಾರಾದರೂ ನೋಡಿಲ್ಲ ಅಂತಂದರೆ ಆ ವಿಡಿಯೋಸನ್ನು ನೋಡಿ. ಇವತ್ತಿನ ಮೊದಲನೇ ಪ್ರಶ್ನೆ, ಈಥೇನ್ ವಿತ್ ಮಾಲಿಕ್ಯುಲರ್ ಫಾರ್ಮುಲಾ C2H6 ಹ್ಯಾಸ್ ಅಂತ ಹೇಳಿಕೊಟ್ಟಿದ್ದಾರೆ. ನಮಗೆ C2H6 ಬರೆಯೋದು ಗೊತ್ತು. ಸಿ ಎರಡು ಸಿ ಇದ್ದಾವೆ, C2 ಇದೆ, H6 ಇದೆ, 6 ಹೈಡ್ರೋಜನ್ ಬರೀಬೇಕು, ಸಿಂಗಲ್ ಬಾಂಡ್ ಇದೆ, H H H H H. ಇಲ್ಲಿ ನಮ್ಮ ಪ್ರಶ್ನೆ ಏನು, ಎಷ್ಟು ಕೋವೆಲೆಂಟ್ ಬಾಂಡ್ ಇದ್ದಾವೆ ಕೇಳಿದರೆ 1 2 3 4 5 6 7 ಟೋಟಲ್ 7 ಕೋವೆಲೆಂಟ್ ಬಾಂಡ್ಸ್ ಇದ್ದಾವೆ. ಆಪ್ಷನ್ ಬಿ ಯಲ್ಲಿದೆ. ಹಾಗಾಗಿ ಫಾರ್ ದಿಸ್ ಕ್ವಶನ್ ಆಪ್ಷನ್ ಬಿ 7 ಕೋವೆಲೆಂಟ್ ಬಾಂಡ್ ಇಸ್ ಎ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್ ನಂಬರ್ 51. Butanone is a 4 carbon compound with the functional group option A carboxylic acid, option B aldehydes, option C ಕೀಟೋನ್, ಆಪ್ಷನ್ ಡಿ ಆಲ್ಕೋಹಾಲ್. ನಮಗಿಲ್ಲಿ 4 ಆಪ್ಷನ್ಸ್ ಬಗ್ಗೆನೂ ಕೂಡ ಗೊತ್ತಿರಬೇಕು. ಇಲ್ಲಿ ಫಸ್ಟ್ ಫಂಕ್ಷನಲ್ ಗ್ರೂಪ್ ಅಂತ ಅಂದರೆ ಏನು? ಫಂಕ್ಷನಲ್ ಗ್ರೂಪ್ ಅಂತಂದರೆ ಫಸ್ಟಿಗೆ ನೋಡಿದ್ವಿ ನಾವು, ಇಲ್ಲಿ ಈಥೇನ್ ಬರುತ್ತೆ, ಈಥಿನ್ ಬರುತ್ತೆ, ಈಥೈನ್ ಬರುತ್ತೆ. ಆ ಎಲ್ಲ ಎಲಿಮೆಂಟ್ಸ್ಗಳಿಗೆ ನಾವು ಅಡಿಷ್ನಲ್ ಆಗಿ ಸಬ್ಸ್ಟಿಟ್ಯೂಯೆಂಟ್ ಸೇರಿಸ್ತಾ ಹೋಗ್ತೀವಿ. ಅದಕ್ಕೆ ನಾವು ಫಂಕ್ಷನಲ್ ಗ್ರೂಪ್ ಅಂತ ಹೇಳ್ತಾ ಹೋಗ್ತೀವಿ. ಹಾಗಾದರೆ ಫಸ್ಟ್ ಇದೆ ಕಾರ್ಬಾಕ್ಸಿಲಿಕ್ ಆ್ಯಸಿಡ್. ಕಾರ್ಬಾಕ್ಸಿಲಿಕ್ ಆ್ಯಸಿಡ್ ಅಂತಂದರೆ ಇಲ್ಲಿ ಯಾವುದಾದ್ರೂ ನಾನು ಹೇಳಿದ್ನಲ್ಲ, ಫಸ್ಟ್ ಆರ್ ಅಂತ ತಗೊತೀನಿ ಅದನ್ನು. ಅಂದರೆ ಮೀಥೇನ್ ಆಗಿರಲಿ, ಈಥೇನ್ ಆಗಿರಲಿ, ಪ್ರೋಪೇನ್, ಬ್ಯೂಟೇನ್ ಎಲ್ಲದಕ್ಕೂ ಕೂಡ ಜನರಲಿ ಆರ್ ಅಂತ ತಗೊತೀವಿ. ಇದ್ರ ಜೊತೆಗೆ ಕಾರ್ಬಾಕ್ಸಿಲಿಕ್ ಗ್ರೂಪ್ ಅಂತ ಅಂದರೆ ಇದರ COOH ಇರುತ್ತೆ. COOH ಇದೇ ಒಂದೇ ಕಾಂಪೌಂಡಲ್ಲಿ ಅಂತಂದರೆ ಅದು ಕಾರ್ಬಾಕ್ಸಿಲಿಕ್ ಗ್ರೂಪ್ ಆಗಿರುತ್ತೆ. ನೆಕ್ಸ್ಟ್ ಆಪ್ಷನ್ ಬಿ ಆಲ್ಡಿಹೈಡಿಗೆ ಹೋದರೆ ನಾವು ಆಲ್ಡಿಹೈಡಲ್ಲಿ ಲಾಸ್ಟಿಗೆ CHO ಬಂದಿರುತ್ತೆ. ಇಲ್ಲಿ ಫಸ್ಟಿಗೆ ಆರ್ ಅಂದರೆ ಯಾವುದಾದ್ರೂ ಒಂದು ಸಬ್ಸ್ಟಿಟ್ಯೂಟ್ ಬಂದಿರುತ್ತೆ, ಅದ್ರ ಜೊತೆಗೆ CHO ಬಂದಿರುತ್ತೆ. CHO ಬಂದರೆ ಆಲ್ಡಿಹೈಡ್ಸ್. ಆಲ್ಡಿಹೈಡ್ಸ್ ಬಂತು ಅಂತಂದರೆ ಇಲ್ಲಿ ನೋಡಿ, ಬ್ಯೂಟನೋನಿಗೆ ONE ಇಂದ ಎಂಡ್ ಆಗಿದೆ, ಆದರೆ ಆಲ್ಡಿಹೈಡ್ಸ್ ಬಂದರೆ ಇದರಲ್ಲಿ ALಯಿಂದ ಎಂಡ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ಇಥನಾಲ್ ಬರೆದ್ರೆ ನಾನು ಇಥನಾಲ್, ಇಲ್ಲಿ NaL ಕೊನೆಯಲ್ಲಿ AL ಬರುತ್ತೆ. ಇದನ್ನು ನೆನ್ಪಿಟ್ಕೋಬೇಕು. AL ಬರ್ತಾ ಇದೆ ಅಂತಂದರೆ ಅದು ಆಲ್ಡಿಹೈಡ್ ಆಗಿರುತ್ತೆ. ಜೊತೆಗೆ ಕೀಟೋನ್ಸಿನ ಜನರಲ್ ಫಾರ್ಮುಲಾ CO ಬರುತ್ತೆ ಕೊನೆಯಲ್ಲಿ. CO ಬಂತು ಅಂದರೆ ಕೀಟೋನ್ಸ್ ಅಂತ ಗೊತ್ತಾಗಬೇಕು. ಇದು ಎಂಡ್ ಆಗೋದು ONE ಇಂದ ಎಂಡ್ ಆಗುತ್ತೆ. ಪ್ರೊಪನೋನ್, ಬ್ಯೂಟನೋನ್ ನೋಡಿ NONE ಇಲ್ವಾ ಕೊನೆಯಲ್ಲಿ, ಅದೇ ಥರ ONE ಇಂದ ಎಂಡ್ ಆಗುತ್ತೆ. ONE ಇಂದ ಎಂಡ್ ಆದರೆ ಅದು ಕೀಟೋನ್ಸ್ ಗ್ರೂಪಿಗೆ ಸೇರಿಕೊಂಡಿರುತ್ತೆ. ಜೊತೆಗೆ ಆಲ್ಕೋಹಾಲ್, ಆಲ್ಕೋಹಾಲಿನ ಜನರಲ್ ಫಾರ್ಮುಲಾ OH ಇರುತ್ತೆ. ಇದು ಎಂಡ್ ಆಗೋದು AL ಅಲ್ಲ, OL ಇಂದ ಎಂಡ್ ಆಗುತ್ತೆ. ಎಥನಾಲ್ NOL, AL ಅಂತ ಅಂದರೆ ಆಲ್ಡಿಹೈಡ್, OL ಅಂತ ಅಂದರೆ ಆಲ್ಕೋಹಾಲ್. ಇಥನಾಲ್, ಬ್ಯೂಟನಾಲ್, ಪೆಂಟನಾಲ್ ಆ ಥರ ಬರ್ತಾ ಹೋಗುತ್ತೆ. ಕೊನೆಯಲ್ಲಿ OL ಬರ್ತಾ ಇದೆ ಅಂತಂದರೆ ಅದು ಆಲ್ಕೋಹಾಲ್ ಗ್ರೂಪ್ ಇರುತ್ತೆ. AL ಬರ್ತಾ ಇದೆ ಅಂದರೆ ಆಲ್ಡಿಹೈಡ್ ಗ್ರೂಪ್ ಇರುತ್ತೆ. ONE ಬರ್ತಾ ಇದೆ ಅಂದರೆ ಕೀಟೋನ್ ಗ್ರೂಪ್ ಇರುತ್ತೆ. ಆ್ಯಸಿಡ್ ಅಂತ ಬರ್ತಾ ಇದೆ ಅಂತಂದರೆ ಕಾರ್ಬಾಕ್ಸಿಲಿಕ್ ಆ್ಯಸಿಡ್ ಗ್ರೂಪ್ ಇರುತ್ತೆ. ಇಲ್ಲಿ ನಮಗೆ ONE ಇಂದ ಎಂಡ್ ಆಗಿದೆ. ಹಾಗಾಗಿ ಆಪ್ಷನ್ ಸಿ ಕೀಟೋನ್ ಈಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ Question number 52. While cooking, if the bottom of the vessel is getting blackened on the outside, it means that option A, the food is not cooked completely, option B, the fuel is not burning completely, option C, the fuel is wet, option D, the fuel is burning completely. ನಾವೆಲ್ಲರೂ ಕೂಡ ಮನೆಯಲ್ಲಿ ನೋಡಿರ್ತೀವಿ, ನಮ್ಮ ಏನು ಪಾತ್ರೆ ಇಟ್ಟಿರ್ತೀವಿ ಕೆಳಗಡೆ ಬ್ಲಾಕ್ ಆಗ್ತಾ ಹೋಗುತ್ತೆ. ಅದು ಯಾಕೆ ಅಂತ ಹೇಳಿ ಕ್ವಶನ್ ಕೇಳಿದ್ದಾರೆ. ಫ್ಯೂಯಲ್ ಈಸ್ ನಾಟ್ ಬರ್ನಿಂಗ್ ಕಂಪ್ಲೀಟ್ಲಿ ಅಂತೇಳಿ. ಯಾಕಂದರೆ ಫ್ಯೂಯಲ್ ಕಂಪ್ಲೀಟಾಗಿ ಬರ್ನ್ ಆದರೆ, ಇವಾಗ ನೋಡಿ ಗ್ಯಾಸ್ ಸ್ಟೋವ್ ನೋಡಿ ನೀವು, ಅದೇ
ಫಸ್ಟಿಗೆ ನಾವು ಒಲೆ ಯೂಸ್ ಮಾಡ್ತಿದ್ವಲ್ಲ ಅದನ್ನು ನೋಡಿ, ಒಲೆಯಲ್ಲಿಟ್ಟರೆ ತುಂಬ ಬ್ಲಾಕ್ ಆಗುತ್ತೆ. ಅದು ಗ್ಯಾಸ್ ಸ್ಟೋವಲ್ಲಿ ಎಲೆಕ್ಟ್ರಿಕಲ್ ಸ್ಟೋವಲ್ಲಿ ಇಟ್ಟಾಗ ಬ್ಲಾಕ್ ಆಗೋದಿಲ್ಲ. ಯಾಕಂದರೆ ಅಲ್ಲಿ ಫ್ಯೂಯಲ್ ಏನಿದೆ ಅದು ಕಂಪ್ಲೀಟಾಗಿ ಬರ್ನ್ ಆಗ್ತಿರುತ್ತೆ, ಹಾಗಾಗಿ ಬ್ಲಾಕ್ ಆಗೋದಿಲ್ಲ. ಇಲ್ಲಿ ಬರ್ನ್ ಆಗಿಲ್ಲ ಅಂದರೆ ಬ್ಲಾಕ್ ಆಗುತ್ತೆ. ಆಗ ಆಪ್ಷನ್ ಬಿ, ದ ಫ್ಯೂಯಲ್ ಈಸ್ ನಾಟ್ ಬರ್ನಿಂಗ್ ಕಂಪ್ಲೀಟ್ಲಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್. Question number 53, the hydrocarbon that undergoes addition reaction among the following is ಅಂತೇಳಿ ಕೊಟ್ಟಿದ್ದಾರೆ. ಇಲ್ಲಿ ಆಪ್ಷನ್ ಎ C2H6, ಆಪ್ಷನ್ ಸಿ C3H8, ಆಪ್ಷನ್ ಸಿ CH4, ಆಪ್ಷನ್ ಡಿ C3H6 ಅಂತೇಳಿ ಕೊಟ್ಟಿದ್ದಾರೆ. ನಂಗೆ ಜನರಲಿ ಗೊತ್ತು C2H6 ಅಂತ ಅಂದರೆ C2H6 ಕರೆಕ್ಟಾಗಿ ಬರೀಬಹುದು. ಇಲ್ಲಿ ಏನು ಅಡಿಷನ್ ಆಗಿಲ್ಲ, ಪಕ್ಕ ಮಾಲಿಕ್ಯೂಲ್ ಇದೆ ನೋಡಿ. ಒಂದು ಸಿಗೆ 4 ವೇಲೆನ್ಸಿ ಇದೆ, ಇದಕ್ಕೂ 4 ವೇಲೆನ್ಸಿ ಇದೆ, ಹಾಗಾಗಿ ಸರಿ ಇದೆ. ಅದೇ ರೀತಿ ಆಪ್ಷನ್ ಬಿ ನೋಡಿದ್ರೆ C3 ಇದೆ, C3ಗೆ 8 ಬರುತ್ತೆ, 1 2 3 4 5 6 7 8, ಹಾಗಾಗಿ ಇದು ಕೂಡ ಸರಿ ಇದೆ. ಇದರಲ್ಲೂ ಕೂಡ ಏನು ಅಡಿಷನ್ ಆಗಿಲ್ಲ. ಆಪ್ಷನ್ ಸಿ CH4 ಇದೆ, ಸಿಗೆ 4 ವೇಲೆನ್ಸೀಸ್, ಇದು ಕೂಡ ಸರಿ ಇದೆ. ಆದರೆ ಆಪ್ಷನ್ ಡಿ ತಗೊಂಡಾಗ C3 ಇದೆ, ನಮಗೆ ಹೆಚ್ಚು ಜಾಸ್ತಿ ಬರಬೇಕಾಗಿತ್ತು ನೋಡಿ, ಇಷ್ಟಕ್ಕೊಂದು ಹೆಚ್ಚು ಬರಬೇಕಾಗಿತ್ತು. 3 4 5 6 7 8, ಇಲ್ಲಿ 6 ಬಂದಿದೆ, ಹಾಗಾಗಿ ಇಲ್ಲಿ ಒಂದು ಎಕ್ಸ್ಟ್ರಾ ಆ್ಯಡ್ ಆಗಿದೆ, ಆಗ ಅಡಿಷನ್ ರಿಯಾಕ್ಷನ್ ಆಗಿದೆ. ಆಪ್ಷನ್ ಡಿ C3H6 ಈಸ್ ದ ರೈಟ್ ಆನ್ಸರ್. ಕ್ವಶನ್ ನಂಬರ್ 54, metallic ions that causes hardness in water. Option A, sodium and potassium, option B, chloride and bromide, option C, calcium and magnesium, option D, bromine and iodine. ಇಲ್ಲಿ ನೋಡಿ, ಮೆಟಾಲಿಕ್ ಅಯಾನ್ಸ್ ದಟ್ ಕಾಸಸ್ ಹಾರ್ಡ್ನೆಸ್ ಇನ್ ವಾಟರ್ ಅಂತೇಳಿ ಕೊಟ್ಟಿದ್ದಾರೆ. ಹಾರ್ಡ್ನೆಸ್ ಅಂತೇಳಿ ಹೇಳಿದರೆ ನಮಗೆ ಗೊತ್ತಿದೆ, ನಿಮಗೆ ಉಪ್ಪಿನಾಂಶ ಬರುತ್ತೆ ನೋಡಿ. ಇವಾಗ ಸಮುದ್ರದ ವಾಟರ್ ಹಾರ್ಡ್ ವಾಟರ್ ಅಂತ ಹೇಳ್ತೀವಿ. ಇಲ್ಲಿ ಮೆಟಾಲಿಕ್ ಅಯಾನ್ಸ್ ದಟ್ ಕಾಸಸ್ ಹಾರ್ಡ್ನೆಸ್ ಇನ್ ವಾಟರ್, ಯಾವ ಮೆಟಾಲಿಕ್ ಅಯಾನ್ಸ್ ಇದ್ದಾವೆ ಅದು ವಾಟ್ರಲ್ಲಿ ಹಾರ್ಡ್ನೆಸ್ ಕ್ರಿಯೇಟ್ ಮಾಡ್ತೀವಿ ಅಂತೇಳಿ ಕೇಳಿದರೆ, ನಿಮಗೆ ಆಲ್ರೆಡಿ ಗೊತ್ತಿದೆ, ಕಳೆದ ಕ್ಲಾಸಲ್ಲಿ ನಾವು ಕಲ್ತಿದ್ದೀವಿ. ಕ್ಯಾಲ್ಶಿಯಂ ಮತ್ತು ಮ್ಯಾಗ್ನೀಷಿಯಮ್ ಏನು ಅಯಾನ್ಸ್ ಇದ್ದಾವೆ ಅದು ನಮಗೆ ಹಾರ್ಡ್ನೆಸ್ಸಿಗೆ ಕಾರಣ ಆಗುತ್ತೆ. ಹಾಗಾಗಿ ಫಾರ್ 54th ಕ್ವಶನ್, ಕ್ಯಾಲ್ಶಿಯಂ ಆ್ಯಂಡ್ ಮ್ಯಾಗ್ನೀಷಿಯಮ್ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್. Question number 55, name of the organic compound having molecular formula CH3CH2Br ಅಂತೇಳಿ ಕೊಟ್ಟಿದ್ದಾರೆ. ಆಪ್ಷನ್ ಎ ಬ್ರೋಮೋ ಈಥೇನ್, ಆಪ್ಷನ್ ಬಿ ಕ್ಲೋರೋ ಈಥೇನ್, ಆಪ್ಷನ್ ಸಿ ಇಥನಾಲ್, ಆಪ್ಷನ್ ಡಿ ಇಥನಾಲ್. ಇಲ್ಲಿ ವೆರಿ ಇಂಪಾರ್ಟೆಂಟ್ ನೀವು ಅಬ್ಸರ್ವ್ ಮಾಡಬೇಕಾಗಿದ್ದು, ಇಲ್ಲಿ ನೋಡಿದ ತಕ್ಷಣ ಗೊತ್ತಾಗುತ್ತೆ, ನಾನು ಈಸಿಯಾಗಿ ಹೇಳ್ತೀನಿ. ಇನ್ನು ಇಲ್ಲಿ BR ಇದೆ, ಎಥನಾಲ್ ಅಂತ ಅಂದರೆ ನಾನು ಹೇಳಿದೆ ಇವಾಗ AL ಆಲ್ಡಿಹೈಡಿಗೆ ಬರುತ್ತೆ, ONE ಕೀಟೋನ್ಸಿಗೆ ಬರುತ್ತೆ ಅಂತ ಹೇಳಿ. ಇಲ್ಲಿ OH ಆಗಿರಲಿ CH ಆಗಿರಲಿ ಇಲ್ಲ, ಇದೆರಡು ಆಪ್ಷನ್ಸ್ ಆಗೋದಿಲ್ಲ. ಇಲ್ಲಿ BR ಇದೆ, ಇಲ್ಲಿ ಕ್ಲೋರೋ ಅಂತ ಕೊಟ್ಟಿದ್ದಾರೆ. ಕ್ಲೋರೋ ಅಂತ ಅಂದರೆ CL ಬರಬೇಕಾಗಿತ್ತು. ಇಲ್ಲಿ ಬ್ರೋಮೋ ಅಂತ ಅಂದರೆ ಒಂದೇ ಕಡೆ ಕೊಟ್ಟಿರೋದು, ಕನ್ಫ್ಯೂಷನ್ನೇ ಇಲ್ಲ. ಹಾಗಾಗಿ ನೇರವಾಗಿ ನಾವು ಆಪ್ಷನ್ ಎನ್ನು ಹಾಕಬಹುದು. ಜೊತೆಗೆ ಈ ಥರ ನಾವು ಕಾಂಪೌಂಡ್ ಹೆಸರು ಕೇಳಿದಾಗ ಮೇನ್ ಅಬ್ಸರ್ವ್ ಮಾಡಬೇಕಾಗಿದ್ದು ಸಿ ಎಷ್ಟಿದ್ದಾವೆ ಅಂತ ಕೌಂಟ್ ಮಾಡಬೇಕು. ಸಿ ಏನಾದರೂ 1 ಇದ್ದರೆ ಇದು ಮೀಥೇನಿಂದ ಸ್ಟಾರ್ಟ್ ಆಗಿರುತ್ತೆ, ಸಿ ಏನಾದರೂ 2 ಇದ್ದರೆ ಇದು ಈಥೇನಿಂದ ಸ್ಟಾರ್ಟ್ ಆಗಿರುತ್ತೆ, C3 ಇದ್ದರೆ ಪ್ರೋಪೇನ್, 4 ಇದ್ದರೆ ಬ್ಯೂಟೇನ್, 5 ಇದ್ದರೆ ಪೆಂಟೇನ್, ಇದು ಹೆಕ್ಸೇನ್, ಇದು ಹೆಪ್ಟೇನ್, ಇದು ಅಕ್ಟೇನ್, ಇದು ನಾನೇನ್. ಇದಿಷ್ಟು ಕೂಡ ನಮಗೆ ಗೊತ್ತಿರಬೇಕು. ಸಿ ಎಷ್ಟಿದೆ ಅಂತ ಹೇಳಿ ಕೌಂಟ್ ಮಾಡ್ಕೊಳ್ಳಿ. ನೋಡಿ, CL ಜೊತೆ ಇರುತ್ತೆ, ಅದು ಬೇರೆ, CL ಬೇರೆ. ಇಲ್ಲಿ ನಾನು ಸಿಂಗಲ್ ಸಿ ನೋಡಿ, CH3 ಇದೆ, ಸಿ ಇದೆ, ಸಿ 2 ಸಲ ಇದೆ ಅಂತಂದರೆ ಇಂದ ಸ್ಟಾರ್ಟ್ ಆಗಬೇಕು. ಇಲ್ಲಿ ಫಸ್ಟೇ ಈಥೇನ್ ಎಲ್ಲದರಲ್ಲೂ ಇದೆ. BR ಅಂತ ಅಂದರೆ ಬ್ರೋಮೋ, ನೆಕ್ಸ್ಟ್ CL ಅಂದರೆ ಕ್ಲೋರೋ. ಇವೆಲ್ಲ ಗೊತ್ತಿದ್ರೆ ನಿಮಗೆ ಈಸಿಯಾಗಿ ಕಂಡುಹಿಡಿತಾ ಹೋಗಬಹುದು. ಫಸ್ಟ್ ನೀವು ಸಿಯನ್ನು ನೋಡಬೇಕು, ಎಷ್ಟು ಸಿಗಳಿದ್ದಾವೆ ಅಂತೇಳಿ. ನೆಕ್ಸ್ಟ್ ಯಾವುದು ನಿಮಗೆ ಅಡಿಷನ್ ಮಾಡಿದ್ದಾರೆ, ಇಲ್ಲಿ ಯಾವುದು ಇಲ್ಲಿ ಫಂಕ್ಷನಲ್ ಗ್ರೂಪ್ ಏನಾದರೂ ಕೊಟ್ಟಿದ್ದಾರಾ, ಇದನ್ನು ನೋಡಿದ್ರೆ ಈಸಿಯಾಗಿ ಗೊತ್ತಾಗುತ್ತೆ. ಇಲ್ಲಿ BR ಇದೆ, ಬ್ರೋಮೋ ಅಂತ ಒಂದೇ ಆಪ್ಷನಲ್ಲಿದೆ. ಹಾಗಾಗಿ ಆಪ್ಷನ್ ಎ ಬ್ರೋಮೋ ಈಥೇನ್ ಇಸ್ ದ ರೈಟ್ ಆನ್ಸರ್. ಇಲ್ಲಿ ನೋಡಿ, ಇದ್ರ ಜೊತೆಗೆ ಇಥನಾನಿಗೆ ಏನು ಸ್ಟ್ರಕ್ಚರಲ್ ಫಾರ್ಮುಲಾ, ಇಥನಾಲಿಗೆ ಏನು ಸ್ಟ್ರಕ್ಚರಲ್ ಫಾರ್ಮುಲಾ, ನೆಕ್ಸ್ಟ್ ಕ್ಲೋರೋ ಈಥೇನಿಗೆ ಏನು ಸ್ಟ್ರಕ್ಚರಲ್ ಫಾರ್ಮುಲಾ ಮತ್ತು ಮಾಲಿಕ್ಯುಲರ್ ಫಾರ್ಮುಲಾ ಎಲ್ಲವೂ ಕೂಡ ನೀವು ಬರೀಬೇಕು, ಕಲಿಬೇಕು. ಎಲ್ಲರೂ ಕೂಡ ಇದನ್ನು ನೋಡಿದ ನಂತರದಲ್ಲಿ
ಕೆಳಗಡೆ ಕಮೆಂಟ್ ಬಾಕ್ಸಲ್ಲಿ ಏನು ನಾವು ಮಾಲಿಕ್ಯುಲರ್ ಫಾರ್ಮುಲಾ ಬರೀಬಹುದು ಅಂತೇಳಿ ಕೆಳಗಡೆ ಬರೀರಿ. ಏನಾದರೂ ತಪ್ಪಾದರೆ ನಾನು ಕೆಳಗಡೆನೇ ಕಮೆಂಟಲ್ಲೇ ಕರೆಕ್ಷನ್ ಮಾಡ್ತೀನಿ. ಹಾಗಾದರೆ ನೆಕ್ಸ್ಟ್ ಕ್ವಶನಿಗೆ ಹೋಗೋಣ. ಕ್ವಶನ್ ನಂಬರ್ 56. Cyclopentane has the molecular formula of C5H10. It has. ಇಲ್ಲಿ ನೋಡಿ, ಸೈಕ್ಲೋಪೆಂಟೇನ್ ಅಂತ ಅಂದರೆ ಅದು ಸೈಕಲ್ ರೂಪದಲ್ಲಿ ಬರುತ್ತೆ ಅಂತ, ಅಂದರೆ ಸರ್ಕಲ್ ರೂಪದಲ್ಲಿ ಬರುತ್ತೆ ಅಂತೇಳಿ. ಇಲ್ಲಿ ನೋಡಿ, ಈ ಥರ ಸರ್ಕಲ್ ರೂಪದಲ್ಲಿ ಬರುತ್ತೆ. ಅವರು ಏನೇ ಕೇಳಿ ಈ ಥರ ಬಾಂಡ್ಸ್ ಎಷ್ಟು ಬರುತ್ತೆ ಅಂತ ಕೇಳಿದ್ರೆ ಜಸ್ಟ್ ಬಿಡಿಸ್ಕೊಬಿಡಿ, ಈಸಿ ಆಗುತ್ತೆ. ಇಲ್ಲಿ ನೋಡಿ, ಒಂದು ಸಿಗೆ 4 ವೇಲೆನ್ಸಿ ಬರಬೇಕು, 4 ಗೆರೆ ಬರಲೇಬೇಕು. ಇದು ಕಂಡೀಷನ್. ಇದು ನೋಡಿ, ಒಂದು ಸಿಗೆ 1 2 3 4, ಒಂದು ಸಿಗೆ 1 2 3 4, ಒಂದು ಸಿಗೆ 1 2 3 4 ಬಂದಿಲ್ಲ ಅಂತ ಅಂದರೆ ಅದು ತಪ್ಪಾಗುತ್ತೆ. ಕ್ಲಿಯರ್? ಇಲ್ಲಿ ಟೋಟಲ್ ಎಷ್ಟು ಮಾಲಿಕ್ಯುಲರ್ ಫಾರ್ಮುಲಾ ಇದ್ದಾವೆ ಅಂತ, ಎಷ್ಟು ಕೋಲೆಂಟ್ ಬಾಂಡ್ಸ್ ಇದ್ದಾವೆ ಅಂತ ಕೇಳಿದರೆ ಒಂದೊಂದೇ ಕೌಂಟ್ ಮಾಡ್ತಾ ಬನ್ನಿ. 1 2 3 4 5 6 7 8 9 10 11 12 13 14 15. 15 ಆಪ್ಷನ್ ನಂಬರ್ ಡಿ ಯಲ್ಲಿದೆ. ಹಾಗಾಗಿ ನೇರವಾಗಿ ಬರೀಬಹುದು ನಾವು. ಫಾರ್ 56th question, option D, 15 covalent bonds is the right answer. Next question. Question number 57. Identify the unsaturated compounds in the following. Option A, propane. Option B, propene. Option C, propyne. Option D, fluoropropane. ಇಲ್ಲಿ ನೋಡಿ, ನಾನು ಯಾಕೆ ಗೆರೆ ಹಾಕಿದೆ ಅಂತಂದರೆ ಕೊನೆಯಲ್ಲಿ ANE ಇಂದ ಎಂಡ್ ಆಗಿದೆ, ENE ಇಂದ ಎಂಡ್ ಆಗಿದೆ ಮತ್ತು YNE ಇಂದ ಎಂಡ್ ಆಗಿದೆ. ಇದೇ ನಮಗೆ ಸ್ಯಾಚುರೇಟೆಡ್ ಅನ್ಸ್ಯಾಚುರೇಟೆಡ್ ಅಂತ ಗೊತ್ತಾಗುತ್ತೆ. ಏನು ಅನ್ಸ್ಯಾಚುರೇಟೆಡ್ ಮತ್ತು ಸ್ಯಾಚುರೇಟೆಡ್ ಅಂದರೆ, ಯಾವುದೇ ಒಂದು ಕಾರ್ಬನ್ ಮಧ್ಯದಲ್ಲಿ ಸಿಂಗಲ್ ಬಾಂಡ್ ಬರ್ತಾ ಇದೆ ಅಂತ ಅಂದರೆ ಇದು ಸ್ಯಾಚುರೇಟೆಡ್ ಇರುತ್ತೆ. ಅದೇ ಕಾರ್ಬನ್ ಮಧ್ಯದಲ್ಲಿ ಡಬಲ್ ಬಾಂಡ್ ಅಥವಾ ಟ್ರಿಬಲ್ ಬಾಂಡ್ ಬರ್ತಾ ಇದೆ ಅಂದರೆ ಇದು ಅನ್ಸ್ಯಾಚುರೇಟೆಡ್ ಇರುತ್ತೆ. ನಮಗೆಲ್ಲರಿಗೂ ಕೂಡ ಗೊತ್ತಿದೆ, ಇಲ್ಲಿ ಪ್ರೋಪೇನ್ ಅಂತ ಅಂದರೆ CnH2n+2 ಫಾರ್ಮುಲಾ ಇರುತ್ತೆ ಅಂತೇಳಿ. ಇದು ವೆರಿ ಇಂಪಾರ್ಟೆಂಟ್, ಕಲಿಬೇಕು. ಇದರಲ್ಲಿ ಓನ್ಲಿ ಸಿಂಗಲ್ ಬಾಂಡ್ ಬರುತ್ತೆ. ಅದೇ ಪ್ರೋಪೀನ್ ಇದ್ದರೆ CnH2n ಫಾರ್ಮುಲಾ ಇರುತ್ತೆ. ಯಾವುದಾದ್ರೂ ಒಂದು ಸಿ ಮಧ್ಯದಲ್ಲಿ ಡಬಲ್ ಬಾಂಡ್ ಇರುತ್ತೆ ಪ್ರೋಪೀನಲ್ಲಿ. ಅದೇ ರೀತಿ ಪ್ರೋಪೈನ್ ತಗೊತಾ ಇದ್ದೀವಿ ಅಂದರೆ CnH2n-2 ಇರುತ್ತೆ. ಇದು ಜನರಲ್ ಫಾರ್ಮುಲಾ ಹೇಳ್ತಾ ಇರೋದು ನಾನು. ಪ್ರೋಪಿನ್ ಅಂದರೆ 3 ಇರುತ್ತೆ, ಇಲ್ಲಿ N ಜಾಗದಲ್ಲಿ 3 ಅಪ್ಲೈ ಮಾಡಬೇಕು. ಅದೇ ಇಲ್ಲೂ ಕೂಡ ಪ್ರೋ ಇದೆ, ಇಲ್ಲೂ ಕೂಡ 3 ಅಪ್ಲೈ ಮಾಡಬೇಕು. ಜಸ್ಟ್ ಹಿಂದಿನ ಪ್ರಶ್ನೆಯಲ್ಲಿ ಹೇಳಿದೆ ಪ್ರೋಪೇನ್ ಅಂದರೆ ಏನು, ಬ್ಯೂಟೇನ್ ಅಂದರೆ ಏನು, ಪೆಂಟ್ ಅಂದರೆ ಏನು ಅಂತೇಳಿ. ಇಲ್ಲಿ H2 ಅಂತ ಹೇಳಿ ನಾವು ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಬರುತ್ತೆ. ಇಲ್ಲಿ ಪ್ರೋಪೈನಿಗೆ CnH2n-2 ಫಾರ್ಮುಲಾ ಆಗುತ್ತೆ. ಯಾವುದಾದ್ರೂ 2 ಕಾರ್ಬನ್ ಮಧ್ಯದಲ್ಲಿ ಟ್ರಿಬಲ್ ಬಾಂಡ್ ಇದ್ದರೆ ಅದಕ್ಕೆ ಪ್ರೋಪೈನ್ ಅಂತ ಹೇಳ್ತೀವಿ. ಇಲ್ಲಿ ಟ್ರಿಬಲ್ ಬಾಂಡ್ ಇದೆ, ಇಲ್ಲಿ ಡಬಲ್ ಬಾಂಡ್ ಇದೆ, ಇಲ್ಲಿ ಸಿಂಗಲ್ ಬಾಂಡ್ ಇದೆ. ಇದು ಸಿಂಗಲ್ ಬಾಂಡ್ ಇರೋದ್ರಿಂದ ಇದು ಸ್ಯಾಚುರೇಟೆಡ್ ಆಗುತ್ತೆ. ಇಲ್ಲಿ ಡಬಲ್ ಬಾಂಡ್ ಮತ್ತು ಟ್ರಿಬಲ್ ಬಾಂಡ್ ಇರೋದ್ರಿಂದ ಇದು ಅನ್ಸ್ಯಾಚುರೇಟೆಡ್ ಆಗುತ್ತೆ. ಇಲ್ಲಿ ನೋಡಿ, ಕ್ಲೋರೋಪ್ರೋಪೇನ್ ಅಂದರೆ ಇದು ಕೂಡ ಸಿಂಗಲ್ ಬಾಂಡೇ ಇರುತ್ತೆ, ಜೊತೆಗೆ Cl ಒಂದು ಹ್ಯಾಲೋಜನ್ ಆ್ಯಡ್ ಆಗಿರುತ್ತೆ. ಹಾಗಾಗಿ ಇದು ಕೂಡ ಸಿಂಗಲ್ ಬಾಂಡ್ ಇರೋದ್ರಿಂದ ಇದು ಕೂಡ ಸ್ಯಾಚುರೇಟೆಡ್ ಕಾಂಪೌಂಡ್ಸಲ್ಲಿ ಹೋಗುತ್ತೆ. ನಮಗೆ ಅನ್ಸ್ಯಾಚುರೇಟೆಡ್ ಕೇಳಿದರೆ, ಅನ್ಸ್ಯಾಚುರೇಟೆಡ್ ಅಂದರೆ ಪ್ರೋಪೀನ್ ಒಂದು ಅನ್ಸ್ಯಾಚುರೇಟೆಡ್ ಆಯಿತು, ಪ್ರೋಪೈನ್ ಒಂದು ಅನ್ಸ್ಯಾಚುರೇಟೆಡ್ ಆಯಿತು. ಆಪ್ಷನ್ ಚೆಕ್ ಮಾಡ್ತಾ ಹೋಗೋಣ. ಆಪ್ಷನ್ ಎಲ್ಲಿ 1 and 2 ಇದೆ, 1 ಆಗೋದಿಲ್ಲ, 4 ಆಗೋದಿಲ್ಲ ಅಂತ ಹೇಳಿದ್ದೀನಿ. ಹಾಗಾದರೆ ಆಪ್ಷನ್ ಏನು ಕೂಡ ಆಗೋದಿಲ್ಲ. ಆಪ್ಷನ್ ಬಿ ನೋಡಿ, ಸೆಕೆಂಡ್ ಮತ್ತು ಫೋರ್ತ್ ಇದೆ, 4th ಆಗೋದಿಲ್ಲ, ಹಾಗಾಗಿ ಇದು ಆಗೋದಿಲ್ಲ. ಆಪ್ಷನ್ ಸಿ ನೋಡಿ, 3rd ಮತ್ತು 4th ಇದೆ, ಇದು ಕೂಡ ಆಗೋದಿಲ್ಲ. ಆಪ್ಷನ್ ಡಿ ನೋಡಿ, ಎಸ್ ಸೆಕೆಂಡ್ ಮತ್ತು ಥರ್ಡ್ ಇದೆ, ಸೆಕೆಂಡ್ ಮತ್ತು ಥರ್ಡ್ ಎರಡೂ ಕೂಡ ಅನ್ಸ್ಯಾಚುರೇಟೆಡ್. ದೇರ್ಫೋರ್ ಫಾರ್ ದಿಸ್ ಕ್ವಶನ್ ಆಪ್ಷನ್ ಡಿ ಈಸ್ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್ ನಂಬರ್ 58. ದ ನೇಮ್ ಆಫ್ ದಿಸ್ ಕಾರ್ಬನ್ ಕಾಂಪೌಂಡ್. ಇಲ್ಲಿ ನೋಡಿ, ಕಾಂಪೌಂಡ್ ಇಲ್ಲಿ ಕೊಟ್ಟಿದ್ದಾರೆ, ಸ್ಟ್ರಕ್ಚರ್ ಕೊಟ್ಟಿದ್ದಾರೆ, ಯಾವುದು ಅಂತ ಹೇಳಿದರೆ ಎಲ್ಲರಿಗೂ ಇದು ಮತ್ತೆ ಈ ಸ್ಟ್ರಕ್ಚರ್ ಜೊತೆಗೆ ಮೇಲ್ಗಡೆ CH3 ಇನ್ನೊಂದು ಬರುತ್ತಲ್ವ, ಎಕ್ಸ್ಟ್ರಾ CH3, ಅದೊಂದು ಸ್ಟ್ರಕ್ಚರ್ ಗೊತ್ತಿರಬೇಕು. ನೋಡಿ, ಇಲ್ಲಿ
ಕ್ಲಿಯರ್ ಮಾಡ್ತಾ ಇದ್ದೀನಿ. C 1 2 3 4 5 6 ಇದೆ, H6 ಇದೆ. C6H6 ಬಂದರೆ ಇದು ಬೆನ್ಝೀನ್ ಅಂತೇಳಿ ಗೊತ್ತಿದೆ. ಬೆನ್ಝೀನ್ ಆಪ್ಷನ್ ಡಿ ಯಲ್ಲಿದೆ, ನೇರವಾಗಿ ಆಗಬಹುದು. ಅದೇನಾದರೂ C7H8 ಬಂದರೆ ಇದು ಟಾಲಿನ್ ಅಂತ ಗೊತ್ತಿದೆ. ಟಾಲಿನ್ ಮತ್ತು ಬೆನ್ಝಿನ್, ಇಲ್ಲ ಅಂದರೆ ನ್ಯಾಪ್ಥಲಿನ್, ಮೂರು ಕೂಡ ಇಂಪಾರ್ಟೆಂಟ್ ಕೇಳ್ತಾರೆ. ಬೆನ್ಝಿನ್ ಸ್ಟ್ರಕ್ಚರಲ್ ಫಾರ್ಮುಲಾ ಇಲ್ಲಿ ಅವರು ಕೊಟ್ಟಿದ್ದಾರೆ, ಇಲ್ಲಿ ನೋಡಿ ಇದೇ ಸ್ಟ್ರಕ್ಚರಲ್ ಫಾರ್ಮುಲಾ. ಮಾಲಿಕ್ಯುಲರ್ ಫಾರ್ಮುಲಾ C6H6. ಇದು ನೆನ್ಪಿಟ್ಕೋಬೇಕು. ಎಲ್ಲೆಲ್ಲಿ ಯೂಸ್ ಆಗುತ್ತೆ ಅಂತಲೂ ಕೂಡ ನೀವು ನೆನ್ಪಿಟ್ಕೋಬೇಕು. ಈ ಬೆನ್ಝಿನ್ ಸ್ಟ್ರಕ್ಚರ್ ಯಾರು ನಿಮಗೆ ಕೊಟ್ಟರು ಅಂದರೆ ಯಾರು ಇನ್ವೈಟ್ ಮಾಡಿದ್ರು ಇದನ್ನು ಅಂತ ಹೇಳಿ ಕೂಡ ನೆನ್ಪಿಟ್ಕೋಬೇಕು. ಫಾರ್ ದಿಸ್ ಕ್ವಶನ್ ಆಪ್ಷನ್ ಡಿ ಬೆನ್ಝಿನ್ ಈಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ question number 59. Question number 59. Common difference between members of homologous series. Option A CH2, option B CH, option C CH4, option D C2H5. ಫಸ್ಟಿಗೆ ನಮಗೆ ಗೊತ್ತಿರಬೇಕಿಲ್ಲಿ ಹೋಮೋಲೋಗಸ್ ಸೀರೀಸ್ ಅಂದರೆ ಏನು ಅಂತೇಳಿ. ಹೋಮೋಲೋಗಸ್ ಸೀರೀಸ್ ಆಫ್ ಎ ಹೈಡ್ರೋಕಾರ್ಬನ್ಸ್ ವಿಚ್ ಹ್ಯಾವ್ ಸಿಮಿಲರ್ ಕೆಮಿಕಲ್ ಪ್ರಾಪರ್ಟೀಸ್ ಆ್ಯಂಡ್ ದೇ ಶೇರ್ ದ ಸೇಮ್ ಜನರಲ್ ಫಾರ್ಮುಲಾ ಅಂತ ಹೇಳ್ತಾರೆ. CH2 ಡಿಫರೆನ್ಸ್ ಬರುತ್ತೆ, ಹಾಗಾಗಿ ಆಪ್ಷನ್ ಎ ಅಲ್ಲಿದೆ. ಆಪ್ಷನ್ ಎ CH2 ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್ ನಂಬರ್ 60. Carbon has the unique ability to form bonds with other atoms of carbon, giving rise to large molecule. This property is ಅಂತ ಹೇಳಿ ಕೊಟ್ಟಿದ್ದಾರೆ. ಇಲ್ಲಿ ಐಸೋಮೆರಿಸಮ್, ಆಪ್ಷನ್ ಬಿ ಅಲೋಟ್ರೋಫಿ, ಆಪ್ಷನ್ ಸಿ ಕ್ಯಾಟನೇಷನ್, ಆಪ್ಷನ್ ಡಿ ಹೈಡ್ರೋಜಿನೇಷನ್ ಅಂತ ಕೊಟ್ಟಿದ್ದಾರೆ. ನಮಗಿದು 4 ಕೂಡ ಗೊತ್ತಿರಬೇಕು, ಯಾಕಂದರೆ ಎಕ್ಸಾಮಿನೇಷನಲ್ಲಿ ಸಾಕಷ್ಟು ಬಾರಿ ಕೇಳ್ತಾರೆ. ಫಸ್ಟ್ ಐಸೋಮೆರಿಸಮ್ ಅಂದರೆ ಏನಂತ ಗೊತ್ತಿರಬೇಕು. ಐಸೋಮೆರಿಸಮ್ ಅಂತ ಅಂದರೆ ಸೇಮ್ ಮಾಲಿಕ್ಯುಲರ್ ಫಾರ್ಮುಲಾ ಇರುತ್ತೆ, ಡಿಫರೆಂಟ್ ಸ್ಟ್ರಕ್ಚರಲ್ ಫಾರ್ಮುಲಾ ಇರುತ್ತೆ. ಫಾರ್ ಎಕ್ಸಾಂಪಲ್ ನಾನು C5H12 ಅಂತ ತಗೊಂಡ್ರೆ, ಇದರಲ್ಲಿ ಒಂದು ಸ್ಟ್ರಕ್ಚರಲ್ ಫಾರ್ಮುಲಾ 1 2 3 4 5 ಈ ಥರ ನೇರವಾಗಿ ಬರೀಬಹುದು. ನನಗೆ ಹೆಚ್ಚು ಇಲ್ಲಿ 10 ಆಗುತ್ತೆ ನೋಡಿ. 1 2 3 4 5 6 7 8 9 10 11 12 ಆಯಿತು. ಇದು ನಮಗೆ ಒಂದು ರೀತಿಯಲ್ಲಿ ಸ್ಟ್ರಕ್ಚರಲ್ ಫಾರ್ಮುಲಾ ಆದರೆ, ಇನ್ನೊಂದು ರೀತಿಯಲ್ಲಿ ಈ ಥರ ಬರೀಬಹುದು ನೋಡಿ. ಸೇಮ್ ಇದೆ, ಸಿನೂ ಕೂಡ ಸೇಮ್ ಇದ್ದಾವೆ, ಹೆಚ್ಚು ಕೂಡ ಸೇಮ್ ಇದೆ, ಆದರೆ ಸ್ಟ್ರಕ್ಚರ್ ಚೇಂಜ್ ಆಯಿತು. ಇಲ್ಲೇ ಸಿ ಬರಿಬೇಕು ಅಂತಲೂ ಇಲ್ಲ, ಇದು ಬಿಟ್ಟು ಇಲ್ಲಿ ಸಿ ಬರಿಬೋದು, ಇಲ್ಲ ಅಂದರೆ ಇಲ್ಲಿ ಸಿ ಬರಿಬೋದು, ಇಲ್ಲ ಅಂದರೆ ಇಲ್ಲಿ ಸಿ ಬರಿಬೋದು. ಇಲ್ಲಿ ನೇರವಾಗಿ ಸೀರೀಸಲ್ಲಿದೆ, ಇಲ್ಲಿ ಬ್ರಾಂಚ್ ಆಗಿದೆ, ಎರಡೂ ರೀತಿಯಲ್ಲಿ ಬರೀಬಹುದು. ಇದಕ್ಕೆ ನಾವು ಐಸೋಮೆರಿಸಮ್ ಅಂತ ಹೇಳ್ತೀವಿ. ಐಸೋಮೆರಿಸಮ್ ಅರ್ಥ ಆಯ್ತು ಅಂತ ಅಂದ್ಕೊಂಡಿದ್ದೀನಿ. ನೆಕ್ಸ್ಟ್ ಅಲೋಟ್ರೋಫಿ ಅಂತ ಅಂದರೆ 1 or more ಫಾರ್ಮ್ಸ್ ಆಫ್ ಕೆಮಿಕಲ್ ಎಲಿಮೆಂಟ್ಸ್ ಅಂತ ಹೇಳ್ತಾರೆ. ಇದು ಫಿಸಿಕಲ್ ಸ್ಟೇಟಲ್ಲಿ ಡಿಫರೆಂಟ್ ಫಾರ್ಮ್ಸಲ್ಲಿ ನಮಗೆ ಸಿಗುತ್ತೆ, ಅದಕ್ಕೆ ನಾವು ಅಲೋಟ್ರೋಫಿ ಅಂತ ಹೇಳ್ತೀವಿ. ತುಂಬ ಇಂಪಾರ್ಟೆಂಟ್, ವೆರಿ ಈಸಿ ನಿಮಗೆ ಅರ್ಥ ಆಗಲಿ ಅಂತೇಳಿ ಒಂದು ಎಕ್ಸಾಂಪಲ್ ತೊಗೊಂಡಿದ್ದು ನೋಡಿ. ಗ್ರಾಫೈಟ್ ಮತ್ತು ಡೈಮಂಡ್ ಎರಡೂ ಕೂಡ ನೀವು ನೋಡಿರ್ತೀರ. ಗ್ರಾಫೈಟ್ ಮತ್ತು ಡೈಮಂಡ್, ದೀಸ್ ಆರ್ ದ ಅಲೋಟ್ರೋಫಿಕ್ ಫಾರ್ಮ್ಸ್ ಆಫ್ ಕಾರ್ಬನ್. ಇದು ಮತ್ತು ಇದು ಎರಡೂ ಕೂಡ ಅಲೋಟ್ರೋಫಿಕ್ಸ್ ಫಾರ್ಮ್ಸ್ ಆಫ್ ಕಾರ್ಬನ್. ಇದು ಕೂಡ ಕಾರ್ಬನ್ನಿಂದ ಆಗಿದೆ, ಇದು ಕೂಡ ಕಾರ್ಬನ್ ಆಗಿದೆ, ಆದರೆ ಸ್ವಲ್ಪ ಸ್ಟ್ರಕ್ಚರ್ ಡಿಫ್ರೆಂಟ್ ಆಗಿದೆ, ಫಿಸಿಕಲ್ ಸ್ಟೇಟ್ ಡಿಫ್ರೆಂಟ್ ಆಗಿದೆ. ಇದಕ್ಕೆ ನಾವೇನು ಅಂತೀವಿ, ಅಲೋಟ್ರೋಫಿ ಅಂತ ಹೇಳ್ತೀವಿ. ನೆಕ್ಸ್ಟ್ ಬರೋಣ ಕ್ಯಾಟನೇಷನ್ ಅಂತ ಅಂದರೆ, ಕ್ವಶನ್ ನೋಡಿ ನೀಟಾಗಿ. ಕಾರ್ಬನ್ ಹ್ಯಾಸ್ ದ ಯುನಿಕ್ ಎಬಿಲಿಟಿ ಟು ಫಾರ್ಮ್ ಬಾಂಡ್ಸ್ ವಿತ್ ಅದರ್ ಆಟಮ್ಸ್ ಆಫ್ ಕಾರ್ಬನ್ ಗಿವಿಂಗ್ ರೈಸ್ ಟು ಲಾರ್ಜ್ ಮಾಲಿಕ್ಯೂಲ್. ದಿಸ್ ಪ್ರಾಪರ್ಟಿ ಈಸ್ ಕಾಲ್ಡ್ ಕ್ಯಾಟನೇಷನ್. ಇದಕ್ಕೆ ನಾವು ಕ್ಯಾಟನೇಷನ್ ಅಂತೀವಿ. ಹಾಗಾಗಿ 60 ಕ್ವಶನಿಗೆ ಆಪ್ಷನ್ ಸಿ ಕ್ಯಾಟನೇಷನ್ ರೈಟ್ ಆಗುತ್ತೆ. ಆದರೆ ಇನ್ನೊಂದಿದೆ ಇಲ್ಲಿ ಹೈಡ್ರೋಜಿನೇಷನ್ ಅಂದರೆ ಏನು? addition reaction between hydrogen and other compounds in the presence of catalyst is called hydrogenation ಅಂತ ಹೇಳ್ತೀವಿ. ಯಾವುದಾದ್ರೂ ಒಂದು ಕಾಂಪೌಂಡ್ ಜೊತೆಗೆ ಹೈಡ್ರೋಜನ್ ಅಡಿಷನ್ ರಿಯಾಕ್ಷನ್ ಆಗ್ತಾ ಇದೆ, ಅದು ಕೆಟಲಿಸ್ಟ್ ಹಾಕಿದಾಗ ಅಂತಂದರೆ ಅದಕ್ಕೆ ನಾವು ಹೈಡ್ರೋಜಿನೇಷನ್ ಅಂತ ಹೇಳ್ತೀವಿ. ಇಲ್ಲಿ ಈ ಪ್ರಶ್ನೆಗೆ ಕೆಟನೇಷನ್ ಸರಿಯಾಗುತ್ತೆ. ಹಾಗಾಗಿ ಫಾರ್ ಕ್ವಶನ್ ನಂಬರ್ 60 ಕೆಟನೇಷನ್ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್, identify the correct equation in the following. Option A CH3 CH2OH plus 3O2 gives rise to 2CO.
2CO2 plus 3H2, heat and light. Option B, CH3 CH2OH plus O2 gives rise to 2CO plus 3H2O plus heat plus light. Option C, CH3 CH2OH plus 3O2 gives rise to 2CO2 plus 3H2O plus heat and light. Option D, CH3 CH2OH plus 3CO2 2O2 plus 3H2O plus heat and light. ಇಷ್ಟು ಕೊಟ್ಟಿದ್ದಾರೆ. ಇದರಲ್ಲಿ ನಮಗೇನಾದರೂ ರಿಯಾಕ್ಷನ್ ನೆನಪಿಲ್ಲ ಅಂತಂದರೆ ನಾವು ಬ್ಯಾಲೆನ್ಸ್ಡ್ ಈಕ್ವೇಷನ್ ಕಲ್ತಿದ್ದೀವಿ. ಈಕ್ವೇಷನ್ ಬ್ಯಾಲೆನ್ಸ್ ಮಾಡ್ತಾ ಬಂದರೆ ಆನ್ಸರ್ ಸಿಗ್ತಾ ಹೋಗುತ್ತೆ. ಆಪ್ಷನ್ ಎಲ್ಲಿ ನೋಡಿ, C1 ಇಲ್ಲಿ 2 C ಇದ್ದಾವೆ. ಆಪ್ಷನ್ ಬಿ ಯಲ್ಲಿ S2C ಇದೆ. ಇಲ್ಲ ಆಪ್ಷನ್ LHS RHS ತಗೊತಾ ಇದ್ದೀನಿ. ಇಲ್ಲಿ ನೋಡಿ O1 ಇದೆ, ಇಲ್ಲಿ 3 2 6 ಇದೆ, 7 ಇದೆ. ಈ ಕಡೆ ಸೈಡ್ 2 2 4, ಹಾಗಾದರೆ ಇಲ್ಲಿ 4, ಈ ಕಡೆ ಸೈಡ್ 6O ಇದೆ, ಈ ಕಡೆ 4O ಇದೆ. ಹಾಗಾಗಿ ಆಪ್ಷನ್ ಎ ಆಗೋದಿಲ್ಲ. ನೇರವಾಗಿ ನಾನು ಆಪ್ಷನ್ ಎ ಕ್ಯಾನ್ಸಲ್ ಮಾಡಿದೆ. ಆಪ್ಷನ್ ಬಿ ನೋಡಿ, ಇಲ್ಲಿ O2 ಇದೆ, ಇಲ್ಲಿ O1 ಇದೆ. ಅಂದರೆ LHS ಸೈಡಲ್ಲಿ ನನಗೆ 3O ಇದ್ದಾವೆ, ಆದರೆ RHS ಅಲ್ಲಿ O2 2CO2 ಅಂತ ಅಂದರೆ 2 × 2 ಮಾಡಬೇಕಿದ್ದು. 2 2 4O ಆಯಿತು. ಇಲ್ಲಿ 3 ಇದೆ, ಇಲ್ಲಿ ಜಾಸ್ತಿ ಇದೆ, ಹಾಗಾಗಿ ಆಪ್ಷನ್ ಬಿ ಆಗೋದಿಲ್ಲ. ಆಪ್ಷನ್ ಸಿ ನೋಡಿ, ಇಲ್ಲಿ ಓನೇ ತೊಗೊತೀನಿ ನಾನು. 3 2 6 ಪ್ಲಸ್ 1 7 ಇದೆ. ಇಲ್ಲಿ 2 2 4 3 ಇದೆ. 4 + 3 7. ಈ ಕಡೆನೂ 7 ಇದೆ, ಈ ಕಡೆನೂ 7 ಇದೆ. ಸಿ ಚೆಕ್ ಮಾಡಿ, SC2 ಇದೆ, 2 ಎಸ್ ಸರಿ ಇದೆ. ಹಾಗಾಗಿ ಇದು ಕೆಮಿಕಲ್ ಬ್ಯಾಲೆನ್ಸ್ ಆಗಿದೆ. ಆಪ್ಷನ್ ಸಿ ಸರಿಯಾಗುತ್ತೆ. ಆಪ್ಷನ್ ಡಿ ಒಂದು ಸಲ ಚೆಕ್ ಮಾಡೋಣ. ಇಲ್ಲಿ ನೋಡಿ O2 2 ಸಲ ಇದೆ, ಇಲ್ಲಿ 1 ಸಲ ಇದೆ, ಅಂದರೆ 3 ಟೈಮ್ಸ್ ಆಯಿತು. ಇಲ್ಲಿ 2 2 4, ಇಲ್ಲೊಂದು 5 ಆಯಿತು. ಇದು ಕೂಡ ಇಲ್ಲ. ಹಾಗಾಗಿ ಆಪ್ಷನ್ ಎ, ಆಪ್ಷನ್ ಬಿ, ಆಪ್ಷನ್ ಡಿ ರಾಂಗ್ ಆಗುತ್ತೆ. ಫಾರ್ ದಿಸ್ ಕ್ವಶನ್ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್ ನಂಬರ್ 62. Chlorine reacts with saturated hydrocarbons at room temperature in the option absence of heat, option B presence of light, option C presence of acid, option D presence of base. ಈ ಪ್ರಶ್ನೆ ನೋಡಿದ ತಕ್ಷಣ ನಮಗೆ ಗೊತ್ತಾಗ್ತಾ ಇದೆ, ಯಾಕಂದರೆ ಆ ಲೈನನ್ನು ನಾವು ಕಂಪ್ಲೀಟಾಗಿ ಓದಿರ್ತೀವಿ. ಅಂದರೆ ಕ್ಲೋರಿನ್ ರಿಯಾಕ್ಟ್ಸ್ ವಿತ್ ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್ಸ್ ಅಟ್ ರೂಮ್ ಟೆಂಪ್ರೇಚರ್ ಇನ್ ದ ಪ್ರೆಸೆನ್ಸ್ ಆಫ್ ಲೈಟ್, ಈ ಥರ ಕಂಟಿನ್ಯೂಸ್ ಓದಿರ್ತೀವಿ. ಹಾಗಾಗಿ ನಮಗೆ ನೇರವಾಗಿ ಗೊತ್ತಾಗುತ್ತೆ. ಫಾರ್ 62nd ಕ್ವಶನ್ ಪ್ರೆಸೆನ್ಸ್ ಆಫ್ ಲೈಟ್ ಅಂತ ಹೇಳಿ, ಇಲ್ಲಿ ಲೈಟಿನ ಪ್ರೆಸೆನ್ಸಲ್ಲಿ ರೂಮ್ ಟೆಂಪ್ರೇಚರಲ್ಲಿ ಕ್ಲೋರಿನ್ ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್ ಜೊತೆ ರಿಯಾಕ್ಟ್ ಆಗುತ್ತೆ. ಹಾಗಾಗಿ ಫಾರ್ 62nd ಕ್ವಶನ್ ಆಪ್ಷನ್ ಬಿ ಇಸ್ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್ ನಂಬರ್ 63. ದ ಫಂಕ್ಷನಲ್ ಗ್ರೂಪ್ ಪ್ರೆಸೆಂಟ್ ಇನ್ ದ ಕಾರ್ಬನ್ ಕಾಂಪೌಂಡ್. ಇಲ್ಲಿ ಒಂದು ಸ್ಟ್ರಕ್ಚರ್ ಕೊಟ್ಟಿದ್ದಾರೆ. ಆ ಸ್ಟ್ರಕ್ಚರ್ ನೋಡಿ, ಜಸ್ಟ್ ಮೇಲ್ಗಡೆ ತುಂಬ ಡೀಟೇಲ್ ಆಗಿ ಹೇಳಿದ್ದೀನಿ ನಾನು. ಇಲ್ಲಿ ಏನಿದೆ, CH ಬಿಟ್ಟು ಇದಿಷ್ಟು ಫಂಕ್ಷನಲ್ ಗ್ರೂಪಲ್ಲಿ COOH ಇದೆ. COOH ಇದ್ದರೆ ಇದು ಯಾವುದು? ಕಾರ್ಬಾಕ್ಸಿಲಿಕ್ ಆ್ಯಸಿಡ್. ಆಲ್ಕೋಹಾಲಿಗೆ OH ಇರುತ್ತೆ ಅಂತ ಹೇಳಿದೆ, ಆಲ್ಡಿಹೈಡಿಗೆ CHO ಇರುತ್ತೆ ಅಂತ ಹೇಳಿದೆ, ಮತ್ತು ಕೀಟೋನ್ಸಿಗೆ CO ಇರುತ್ತೆ ಅಂತ ಹೇಳಿದೆ. ಇಲ್ಲಿ COOH ಇದೆ, ಹಾಗಾಗಿ ಕಾರ್ಬಾಕ್ಸಿಲಿಕ್ ಗ್ರೂಪ್ ಇದೆ. ಫಾರ್ 63rd ಕ್ವಶನ್ ಆಪ್ಷನ್ ಡಿ ಕಾರ್ಬಾಕ್ಸಿಲಿಕ್ ಆ್ಯಸಿಡ್ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್ ನಂಬರ್ 64. ದ ಮಾಲಿಕ್ಯುಲರ್ ಫಾರ್ಮುಲಾ ಆಫ್ ಬೆನ್ಝೀನ್ ಈಸ್. ನೋಡಿ, ಅವಾಗಲೇ ಸ್ಟ್ರಕ್ಚರಲ್ ಫಾರ್ಮುಲಾ ಕೊಟ್ಟಿದ್ರು, ಇವರು ಮಾಲಿಕ್ಯುಲರ್ ಫಾರ್ಮುಲಾ ಕೊಟ್ಟಿದ್ದಾರೆ. ನಾನು ಅದೇ ಪ್ರಶ್ನೆಯಲ್ಲಿ ಹೇಳಿದ್ದೀನಿ, C6H6 ಬಂದರೆ ಅದು ಮಾಲಿಕ್ಯುಲರ್ ಫಾರ್ಮುಲಾ ಆಫ್ ಬೆನ್ಝೀನ್ ಅಂತ ಹೇಳಿ. ಇದ್ರ ಜೊತೆಗೆ C5H12 ಏನೋ, C6H12 ಏನೋ, C6H10 ಏನೋ, ಇದೆಲ್ಲದಕ್ಕೂ ಕೂಡ ನೀವು ನೇಮ್ ಬರ್ಕೋಬೇಕು, ಇದೆಲ್ಲವೂ ಕೂಡ ನೀವು ಕಲಿಬೇಕು. ಫಾರ್ ಬೆನ್ಝೀನ್ C6H6 ಇಸ್ ದ ರೈಟ್ ಆನ್ಸರ್. ನಾನು ಸಾಕಷ್ಟು ಪ್ರಶ್ನೆಗಳಲ್ಲಿ ಕೆಲವು ಕಡೆ ಹೇಳ್ತೀನಿ, ಕೆಲವು ಕಡೆ ನಿಮಗೆ ಓದ್ಕೋಬೇಕು ಅಂತ ಹೇಳ್ತೀನಿ. ಯಾಕಂತಂದರೆ ನಾನು ಕಂಪ್ಲೀಟಾಗಿ ನಿಮಗೆ ಇಲ್ಲೇ ಹೇಳಿಬಿಟ್ರೆ ನೀವು ಆ ಬುಕ್ಕೆ ಓಪನ್ ಮಾಡೋದಿಲ್ಲ. ಇದನ್ನು ಸ್ವಲ್ಪ ಈ ಥರ ಪ್ರಶ್ನೆಗಳು ಬಿಟ್ಟಾಗ ಅಟ್ಲೀಸ್ಟ್ ಆ ಪ್ರಶ್ನೆಗಳು ನೋಡೋಕ್ಕಾದರೂ ನೀವು ಬುಕ್ ಓಪನ್ ಮಾಡಿ ಅದನ್ನು ಕಲಿಬೇಕು. ಕಲಿತ್ರೆ ಎಕ್ಸಾಮಲ್ಲಿ 100% ಸಕ್ಸಸ್ ಆಗ್ತೀರಾ. ಹಾಗಾದ್ರೆ ನೆಕ್ಸ್ಟ್ ಕ್ವಶನಿಗೆ ಹೋಗ್ತಾ ಇದ್ದೀನಿ. ಕ್ವಶನ್ ನಂಬರ್ 65. ದ ನಂಬರ್ ಆಫ್ ಸಿಂಗಲ್ ಬಾಂಡ್ಸ್ ಪ್ರೆಸೆಂಟ್ ಇನ್ ದ ಸ್ಟ್ರಕ್ಚರ್ ಆಫ್ ಸೈಕ್ಲೋಹೆಕ್ಸೇನ್ ಮಾಲಿಕ್ಯೂಲ್. ಇಲ್ಲಿ ಸಿಂಗಲ್ ಬಾಂಡ್ಸ್ ಎಷ್ಟಿದ್ದಾವೆ ಅಂತ, ಸೈಕ್ಲೋಹೆಕ್ಸೇನ್
ಹೆಕ್ಸೇನಲ್ಲಿ ಸಿಂಗಲ್ ಬಾಂಡೇ ಬರುತ್ತೆ. ಸೈಕ್ಲೋಹೆಕ್ಸೇನ್ ಅಂತ ಅಂದರೆ 1 2 3 4 5 6 ಎಲ್ಲ ಕೂಡ ಸಿಂಗಲ್ ಬಾಂಡ್ಸ್ ಇರ್ತವೆ. ಎಲ್ಲದಕ್ಕೂ ಕೂಡ 4 ವೇಲೆನ್ಸ್ ಆಗಬೇಕು. ಹಾಗಾಗಿ ಇಲ್ಲಿ ನೋಡಿ 4 ಕಂಪ್ಲೀಟ್ ಆಗಬೇಕು. ಎಲ್ಲ ಸಿಗೆ 4 ಕಂಪ್ಲೀಟ್ ಮಾಡಿದೆ. ಇಲ್ಲಿ ಸಿಂಗಲ್ ಬಾಂಡ್ಸ್ ಎಷ್ಟಿದ್ದಾವೆ ಕೇಳಿದರೆ ಒಂದು ಕಡೆಯಿಂದ ಕೌಂಟ್ ಮಾಡ್ತಾ ಬನ್ನಿ. 1 2 3 4 5 6 7 8 9 10 11 12 13 14 15 16 17 18 18 ಇಲ್ಲಿದೆ. ಆಪ್ಷನ್ ಬಿ ಯಲ್ಲಿದೆ. ಫಾರ್ 65th ಕ್ವಶನ್ ಆಪ್ಷನ್ ಬಿ 18 ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್ ನಂಬರ್ 66. The correct group of saturated hydrocarbon, option A CH4, option B, CH4, C2H4, C3H4, option B C2H6, C3H8, C4H10, option C C2H2, C2H6, CH4, option D C2H2, C3H6 of C4H6. ಇಲ್ಲಿ ನೋಡಿ ಸ್ಯಾಚುರೇಟೆಡ್ ಅನ್ಸ್ಯಾಚುರೇಟೆಡ್ ಹೇಳಿದೆ ನಾನು. ಸ್ಯಾಚುರೇಟೆಡ್ ಅಂತ ಅಂದರೆ ಆಲ್ಕೇನ್ ಗ್ರೂಪಲ್ಲಿ ಮಾತ್ರ ಬರಬೇಕು. ಅದೇನಾದರೂ ಆಲ್ಕೀನ್ ಮತ್ತು ಆಲ್ಕೈನ್ ಗ್ರೂಪಲ್ಲಿ ಬರ್ತಾ ಇದೆ ಅಂತ ಅಂದರೆ ಇದು ನಮಗೆ ಅನ್ಸ್ಯಾಚುರೇಟೆಡ್ ಆಗುತ್ತೆ. ಇಲ್ಲಿ ಸ್ಯಾಚುರೇಟೆಡ್ ಕೇಳಿರೋದ್ರಿಂದ ಆಲ್ಕೇನ್ ಗ್ರೂಪಲ್ಲಿ ಬರಬೇಕು. CnH2n+2 ಫಾರ್ಮುಲಾ ಸ್ಯಾಟಿಸ್ಫ್ಯಾಕ್ಷನ್ ಆಗಬೇಕು. ಇಲ್ಲಿ ಫಾರ್ಮುಲಾ ಹೇಗೆ ಹಾಕ್ತೀರಾ? ಇಲ್ಲಿ ಸಿ ಎಷ್ಟಿದೆ? 1 ಇದೆ. ಇಲ್ಲಿ 1 ಹಾಕಿದಾಗ ಇಲ್ಲಿ 2 1s 2 + 2 4 ಸರಿ ಇದೆ. ಇಲ್ಲಿ 2 ಹಾಕಿದಾಗ C2 ಬಂದರೆ 2 2s 4 + 2 6 ಬರಬೇಕು. C2H6 ಬರಬೇಕು, ಬರ್ತಾ ಇಲ್ಲ. ಅಂದರೆ ಇಲ್ಲೆಲ್ಲೋ ಡಬಲ್ ಬಾಂಡ್ ಅಥವಾ ಟ್ರಿಬಲ್ ಬಾಂಡ್ ಇದೆ. ಹಾಗಾಗಿ ಆಪ್ಷನ್ ಎ ಆಗೋದಿಲ್ಲ. ಇಲ್ಲಿ ನೋಡಿ C2H6 ಬರ್ತಾ ಇದೆ. C3H8 ಸರಿ ಇದೆ. C4H10 ಸರಿ ಇದೆ. ಇಲ್ಲಿ ನೋಡಿ ಆಪ್ಷನ್ ಬಿ ಆಗುತ್ತೆ. ಆಪ್ಷನ್ ಸಿ ಚೆಕ್ ಮಾಡಿದ್ರೆ C2H2 ನೋಡಿ. C2 ಬಂದರೆ ನಮಗೆ ಎಷ್ಟು ಬರಬೇಕು? ಜಸ್ಟ್ ಹೇಳಿದೆ H6 ಬರಬೇಕು. ಇದು ಕೂಡ ಆಗೋದಿಲ್ಲ. ಸ್ಕ್ರೀನ್ ಕ್ಲಿಯರ್ ಮಾಡ್ತಾ ಇದ್ದೀನಿ. ಇಲ್ಲಿ ನನಗೆ CnH2n+2 ಫಾರ್ಮುಲಾದಲ್ಲಿ ಮಾತ್ರ ಸ್ಯಾಟಿಸ್ಫ್ಯಾಕ್ಷನ್ ಆಗಬೇಕು. ಆಲ್ಕೇನ್ ಗ್ರೂಪಲ್ಲಿ ಮಾತ್ರ ಬರಬೇಕು. ಅಂಥ ಕಾಂಪೌಂಡ್ಸನ್ನು ನಾವು ಸ್ಯಾಚುರೇಟೆಡ್ ಕಾಂಪೌಂಡ್ಸ್ ಅಂತ ಹೇಳ್ತೀವಿ. ಇಲ್ಲಿ ಆಪ್ಷನ್ ಎ ಬರೋದಿಲ್ಲ, ಆಪ್ಷನ್ ಸಿನೂ ಬರೋದಿಲ್ಲ. ಈಗ C2H2 ಇದೆ. ಆಪ್ಷನ್ ಡಿ ನೋಡಿ C2H2 ಇದರಲ್ಲೂ ಇದೆ, ಬರೋದಿಲ್ಲ. C2H6, C3H6 ಇದೆಲ್ಲವೂ ಕೂಡ ಸ್ಯಾಟಿಸ್ಫ್ಯಾಕ್ಷನ್ ಆಗುತ್ತೆ. ಬೇಕಾದರೆ ಒಂದ್ಸಲ ಚೆಕ್ ಮಾಡಿ. ಹಾಗಾಗಿ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ Question number 67. The first member of alkene series is. ನಾವು ಫಸ್ಟ್ ಮೆಂಬರ್ ಅಂದ ತಕ್ಷಣ ಮೀತ್ ತಗೊತೀವಿ, ಯಾಕಂದರೆ 1 ಇದೆ ಅಲ್ವಾ. ನೆಕ್ಸ್ಟ್ ಈತ್ ತಗೊತೀವಿ, ಇದು 2 ಇದೆ. ಆದರೆ ಇದರಲ್ಲಿ ಈಥೀನ್ ಆಗಿರಲಿ, ನೆಕ್ಸ್ಟ್ ಈಥೈನ್ ಆಗಿರಲಿ, ಇಲ್ಲಿ ಆಲ್ಕೀನ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ಆಲ್ಕೀನ್ ಆಗಿರಲಿ ಅಥವಾ ಆಲ್ಕೈನ್ ಆಗಿರಲಿ, YNE ಎರಡರಲ್ಲೂ ಕೂಡ ಸ್ಟಾರ್ಟಿಂಗ್ ಆಗೋದು ಈಥಿಂದ. ಯಾಕಂತಂದರೆ ಡಬಲ್ ಬಾಂಡ್ ಮತ್ತು ಟ್ರಿಬಲ್ ಬಾಂಡ್ ಬರೋದ್ರಿಂದ ಆಲ್ಕೀನಲ್ಲಿ ಡಬಲ್ ಬಾಂಡ್ ಬರುತ್ತೆ, ಆಲ್ಕೈನಲ್ಲಿ ಟ್ರಿಬಲ್ ಬಾಂಡ್ ಬರುತ್ತೆ. ಹೀಗಾಗಿ ನಮಗಿಲ್ಲಿ ವ್ಯಾಲೆನ್ಸ್ ಮಾಡೋಕ್ಕಾಗೋದಿಲ್ಲ. ನಮಗೆ ತುಂಬ ಸ್ಮಾಲೆಸ್ಟ್ ಅಂತಂದರೆ ಫಸ್ಟ್ ಮೆಂಬರ್ ಅಂತಂದರೆ ಡಬಲ್ ಬಾಂಡ್ ಬರುತ್ತೆ. ಡಬಲ್ ಸಿ ಇದೆ ಅಂತ ಅಂದರೆ ಇದು ಈಥೀನ್ ಆಗುತ್ತೆ. ಹಾಗಾಗಿ ಆಪ್ಷನ್ ನೋಡಿ, ಆಪ್ಷನ್ ಸಿ ಯಲ್ಲಿದೆ. ಈಥೀನ್ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ Question number 68. Which of the following does not belong to the homologous series? ನಾನು ನಿಮಗೆ ಮೇಲ್ಗಡೆ ಹೇಳಿದೆ ಹೋಮೋಲಗಸ್ ಸೀರೀಸ್ ಅಂತಂದರೆ ಏನು ಅಂತ ಹೇಳಿ. ಇದರಲ್ಲಿ ಏನು ಪ್ರಶ್ನೆ ಕೇಳಿದರೆ, ಈ 4 ಆಪ್ಷನ್ಸಲ್ಲಿ ಹೋಮೋಲಗಸ್ ಸೀರೀಸಿಗೆ ಯಾವುದು ಬರೋದಿಲ್ಲ ಅಂತ ಹೇಳಿ. ಫಾರ್ ದಿಸ್ ಕ್ವಶನ್ ಆಪ್ಷನ್ ಡಿ C4H8 is the right answer. Next question. The ionic end of soap molecule reacts with option A oil, option B water, option C mud, option D color. ಇಲ್ಲಿ ನೋಡಿ, ಕೊನೆಯಲ್ಲಿ ನಾವು ಸೋಪ್ ತಯಾರಿಕೆ ಮಾಡುವಾಗ ಲಾಸ್ಟ್ ಏನು ಬರುತ್ತೆ ಅದು ಯಾವುದ್ರ ಜೊತೆ ರಿಯಾಕ್ಷನ್ ಆಗುತ್ತೆ ಅಂದರೆ ಅಯಾನಿಕ್ ಎಂಡ್ ಆಫ್ ದ ಸೋಪ್ ಮಾಲಿಕ್ಯೂಲ್ ರಿಯಾಕ್ಟ್ಸ್, ಅದು ಯಾವುದ್ರ ಜೊತೆ ರಿಯಾಕ್ಟ್ ಆಗುತ್ತೆ ಅಂತ ಹೇಳಿ ಕೇಳಿದ್ದಾರೆ. ಆಪ್ಷನ್ ಬಿ ವಾಟರ್ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್
Question number 70. The minimum number of electrons required to form trivalent bond between two atoms. ಇಲ್ಲಿ ಟ್ರೈವೆಲೆಂಟ್ ಬಾಂಡ್ ಆಗೋಕ್ಕೆ ಮಿನಿಮಮ್ ನಮಗೆ 6 ಎಲೆಕ್ಟ್ರಾನ್ಸ್ ಬೇಕು. ಇಲ್ಲಿ ಆಪ್ಷನ್ ಡಿ ಯಲ್ಲಿದೆ. ಫಾರ್ ದಿಸ್ ಕ್ವಶನ್ ಆಪ್ಷನ್ ಡಿ 6 ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್ ನಂಬರ್ 71. ಮಾಲಿಕ್ಯುಲರ್ ಫಾರ್ಮುಲಾ ಆಫ್ ಮೀಥೇನ್. ಮೀತ್ ಅಂತ ಅಂದರೆ 1 ಇರಬೇಕು, ಇಲ್ಲಿ ಈತ್ ಅಂದರೆ 2 ಇರಬೇಕು, ಆಗಲ್ಲ. 3 ಅಂದರೆ ಬ್ಯೂಟ್, 3 ಅಂದರೆ ಪ್ರೋಪ್, 4 ಅಂದರೆ ಬ್ಯೂಟ್, 3 ಅಂದರೆ ಪ್ರೋಪ್, 1 ಒಂದೇ ಇದೆ CH4. ಹಾಗಾಗಿ ನೇರವಾಗಿ ಬರೀತಾ ಇದ್ದೀನಿ ನಾನು. ಮಾಲಿಕ್ಯುಲರ್ ಫಾರ್ಮುಲಾ ಆಫ್ ಮೀಥೇನ್ ಇಸ್ CH4. ನೆಕ್ಸ್ಟ್ ಕ್ವಶನ್, ನಾನು ಕಳೆದ ಕ್ವಶನಲ್ಲಿ ಹೇಳಿದೆ. ಕ್ವಶನ್ ನಂಬರ್ 72 ನೋಡಿ. ಜನರಲ್ ಫಾರ್ಮುಲಾ ಆಫ್ ಆಲ್ಕೈನ್ಸ್ YNE ಕೊಟ್ಟಿದ್ದಾರೆ, ನಾನು 3 ಕೊಟ್ಟಿದ್ದೀನಿ. ಆಲ್ಕೈನ್ಸ್ ಅಂತಂದರೆ CnH2n -2 ಆಗುತ್ತೆ. ಆಪ್ಷನ್ ಸಿ ಯಲ್ಲಿದೆ. ಹಾಗಾದರೆ CnH2n+2 ಯಾವುದು? ಇದು ಆಲ್ಕೇನ್ಸಿಗೆ, ಆಲ್ಕೇನಿನ ಜನರಲ್ ಫಾರ್ಮುಲಾ CnH2n. ಇದು ಆಲ್ಕೀನಿನ ಜನರಲ್ ಫಾರ್ಮುಲಾ. ಇದು ಯಾವುದು ಬರೋದಿಲ್ಲ. ಇದು 3 ನೆನ್ಪಿಟ್ಕೋಬೇಕು. ಫಾರ್ 72nd ಕ್ವಶನ್ ಆಪ್ಷನ್ ಸಿ ಇಸ್ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್ ನಂಬರ್ 73. Property of unsaturated hydrocarbons in the following: subjected to substitution reaction, subjected to addition reaction, burn with smokeless flame, less reactive. For 73rd question option B, subjected to addition reaction is the right answer. Next question number 74. The compounds having same molecular formula but different structural arrangement are called: option A allotropes, option B non-metals, option C isomers, option D isotopes. ಜಸ್ಟ್ ನಾನು ಮೇಲ್ಗಡೆ ಪ್ರಾಬ್ಲಮಲ್ಲಿ ಹೇಳಿದೆ, ಸೇಮ್ ಡೆಫಿನೇಷನ್ ಹೇಳಿದ್ದೀನಿ. ಇದಕ್ಕೆ ಆಪ್ಷನ್ ಸಿ ಐಸೋಮರ್ಸ್ ರೈಟ್ ಆಗುತ್ತೆ. ಅಲ್ಲೋಟ್ರೋಪ್ಸ್ ಅಂತ ಅಂದರೆ ಏನು ಹೇಳಿದೆ, ನೀವು ಐಸೋಟ್ರೋಪ್ಸ್ ಮತ್ತು ನಾನ್ ಮೆಟಲ್ಸ್ ಬಿಡಿ ಬರೋದಿಲ್ಲ. ಅಂದರೆ ಐಸೋಟೋಪ್ಸ್ ಅಂದರೆ ಏನು ಅಂತೇಳಿ ಕೆಳಗಡೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ನಾನು ನೆಕ್ಸ್ಟ್ ಕ್ಲಾರಿಫಿಕೇಶನ್ ಕೊಡ್ತೀನಿ. ಕ್ವಶನ್ ನಂಬರ್ 75. ಎಲೆಕ್ಟ್ರಾನ್ ಡಾಟ್ ಸ್ಟ್ರಕ್ಚರ್ ಆಫ್ ಹೈಡ್ರೋಜನ್ ಈಸ್. ಹೈಡ್ರೋಜನ್ನ ಎಲೆಕ್ಟ್ರಾನ್ ಡಾಟ್ ಸ್ಟ್ರಕ್ಚರ್ ಯಾವುದು ಅಂತ ಹೇಳಿ ಕೊಟ್ಟಿದ್ದಾರೆ. ಇಲ್ಲಿ ನೋಡಿ, ಎಷ್ಟು ವೇಲೆನ್ಸ್ ಎಲೆಕ್ಟ್ರಾನ್ಸ್ ಇದೆ ಹೆಚ್ಚಲ್ಲಿ, ಇನ್ನೊಂದು ಹೆಚ್ಚಲ್ಲಿ ಎಷ್ಟು ವೇಲೆನ್ಸ್ ಎಲೆಕ್ಟ್ರಾನ್ಸ್ ಇದೆ, ಎರಡೂ ಸೇರಿಸಿದ್ರೆ ಯಾವ ಸ್ಟ್ರಕ್ಚರ್ ಬರುತ್ತೆ. ಇಲ್ಲಿ ಸ್ಟ್ರಕ್ಚರ್ ಆಫ್ ಹೈಡ್ರೋಜನ್ ಕೇಳಿ ಆಕ್ಸಿಜನ್ ಕೊಟ್ಟಿದ್ದಾರೆ, ಎರಡಂತೂ ಆಗೋದೇ ಇಲ್ಲ. ಇಲ್ಲಿ ನಿಮಗೆ 1 ಮತ್ತು ಸಿ ಕನ್ಫ್ಯೂಷನ್ ಆಗಬಹುದು. ಇಲ್ಲಿ ಹೇಳಿದೆ ನಾನು 1, ಇದಕ್ಕೆ 1, 2 ಡಾಟ್ ಬರಬೇಕು. 2 ಡಾಟ್ ಇರೋದು ಆಪ್ಷನ್ ಎಗೆ. ಹಾಗಾಗಿ ಫಾರ್ ದಿಸ್ ಕ್ವಶನ್ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಇದುವರೆಗೂ ನಾವು ಕಾರ್ಬನ್ ಆ್ಯಂಡ್ ಕಾಂಪೌಂಡ್ಸಿನ ಕೆಲವು ಇಂಪಾರ್ಟೆಂಟ್ ಕ್ವಶನ್ಸನ್ನು ಡಿಸ್ಕಸ್ ಮಾಡಿದ್ವಿ. ಇದರಲ್ಲಿ ನಿಮಗೆಲ್ಲರಿಗೂ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಎಲ್ಲರಿಗೂ ಅರ್ಥ ಆದರೆ ಎಲ್ಲರೂ ಕೂಡ ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಎಲ್ಲರಿಗೆ ಶೇರ್ ಮಾಡಿ. ಯಾಕಂತ ಅಂದರೆ ಅವರಿಗೆಲ್ಲರಿಗೂ ಕೂಡ ಎಕ್ಸಾಮ್ ಹತ್ತಿರ ಇದೆ, ಮಾಹಿತಿ ಇಲ್ಲ, ಅವರಿಗೆ ಬೇರೆ ಬೇರೆ ಕಡೆ ಓದೋಕ್ಕೆ ಸೋರ್ಸ್ ಸಿಗ್ತಾ ಇಲ್ಲ. ನಮ್ಮಲ್ಲಿ ನಾವು PDF ಕೂಡ ಪ್ರೊವೈಡ್ ಮಾಡ್ತಾ ಇದ್ದೀವಿ. ನಿಮಗೇನಾದರೂ PDFಗಳು ಬೇಕು ಅಂದರೆ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಗ್ರೂಪ್ ಲಿಂಕ್ ಇದೆ, ವಾಟ್ಸಪ್ ಗ್ರೂಪ್ ಲಿಂಕ್ ಮತ್ತು ಟೆಲಿಗ್ರಾಮ್ ಗ್ರೂಪ್ ಲಿಂಕ್. ಟಚ್ ಮಾಡಿ ಜಾಯ್ನ್ ಆಗಬಹುದು. ನೀವು ಇದುವರೆಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಕ್ಲಾಸಲ್ಲಿ ನೆಕ್ಸ್ಟ್ ಚಾಪ್ಟರ್ ಜೊತೆ ಸಿಗ್ತೀನಿ. ಟಿಲ್ ದೆನ್ ಥ್ಯಾಂಕ್ ಯು, ಬಾಯ್ ಬಾಯ್.